ರಾಮಬಸನ ಹಿಂದೆ ಹಾಕಿದೆ. ರಾಮಬಸನ ಹಿಂದೆ ಹಾಕಿದೆ. ರಾಮಬಸನ ಹಿಂದೆ ಹಾಕಿದೆ. ಎಲ್ಲಿ ಇದು? ಬಾಗಮಂಡಲ ಹತ್ರ ತಲುಪುವಾಗ ಯಾರಾದ್ರೂ ಇವ್ರನ್ನ ನೋಡಿದ್ರೆ 60 ವರ್ಷ ಆಗಿದೆ ಅಂತ ಹೇಳ್ಬೋದಾ? ಈಗ 42 ಇಯರ್ಸ್ ಹಿಂದೆ ಆಗ ನಿಮ್ಗೆ ಎಷ್ಟು ವರ್ಷ ಆಗಿತ್ತು? 18 ಇಯರ್ಸ್. 18 ಇಯರ್ಸ್. ನಿಮ್ದು ಮಿಲಿಟರಿ ಈ ಸೆಲೆಕ್ಷನ್ ಅಲ್ಲಿಂದ ಶುರು ಮಾಡಿ ಕತೆ. ಮೊದಲು ನಾನು ಗೋಣಿಕೊಪ್ಪ ಕಾವೇರಿ ಕಾಲೇಜ್ ಸ್ಟಡಿ ಮಾಡ್ತಿದ್ದೆ. ಹಾಗೆ ವಿರಾಜಪೇಟೆಯಿಂದ ಆರ್ಮಿ ರಿಕ್ರೂಟ್ಮೆಂಟ್ ನಡೀತಿತ್ತು. ನಾನು ಫಸ್ಟ್ ಪೀರಿಯಡ್ ಹೋಗಿ ಸೆಕೆಂಡ್ ಪೀರಿಯಡ್ಗೆ ಕ್ಲಾಸಿಗೆ ಚಕ್ಕರ್ ಕೊಟ್ಟು ವಿರಾಜಪೇಟೆ ಐವಿಗೆ ಹೋದೆ. ಆವಾಗ ಅಲ್ಲಿ ಎಲ್ಲ ಜನರಲ್ಲಿ ನಿಂತಿದ್ದರು ಸೇನೆಗೆ ಭರ್ತಿ ಆಗಲಿಕ್ಕೆ. ನಾನು ನನ್ನ ಕೈಲಿ ಯಾವ ದಾಖಲಾತಿ ಇರಲಿಲ್ಲ, ಕೇವಲ ಸ್ಟೇಟ್ ಲೆವೆಲ್ದು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ದು ಸ್ಕೂಲ್ ಸರ್ಟಿಫಿಕೇಟ್ ಇತ್ತು. 1500 and 800 meters ಸರ್ಟಿಫಿಕೇಟ್ ಇತ್ತು. ಕೇವಲ ಅದನ್ನು ತಗೊಂಡು ಹೋಗಿ ನಾನು ಅಲ್ಲಿ ಒಬ್ಬರು ಕರ್ನಲ್ ಇದ್ರು. ಅವಾಗ ನನಗೆ ಗೊತ್ತಿಲ್ಲ ಯಾವ ರ್ಯಾಂಕ್ ಏನು ಅಂತೇಳಿ. ದುಗಲ್ ಸಿಂಗ್ ಅಂತ ಹೇಳೋರು. ನಾನು ಅವನು ಸೆಲೆಕ್ಷನ್ ಹೋಗೋ ಅಲ್ಲಿ ಬೇರೆ ಸ್ಟಾಫ್ಗಳಲ್ಲಿ ಇದ್ರು. ನನಗೆ ಅವರು ಯಾವ ರ್ಯಾಂಕ್ ಯಾವ ಗೊತ್ತಿಲ್ಲ. ಜೂನಿಯರ್ ಕಮಿಷನ್ ಯಾರು, NCOC ಯಾರು, ಆಫೀಸರ್ ಗೊತ್ತಿರಲಿಲ್ಲ. ಹಾಗೆ ಒಂದು JC ಬಂದು ನನ್ನ ಕರೆದರು. ನನ್ನ ಕೈಲಿರುವ ಡಾಕ್ಯುಮೆಂಟ್ಸ್ ಕೇಳಿದ್ರು. ಕೈಯಲ್ಲಿ ಡಾಕ್ಯುಮೆಂಟ್ಸ್ ಇರಲಿಲ್ಲ, ಕೇವಲ ಸರ್ಟಿಫಿಕೇಟ್ ಇತ್ತು. ಆನಂತರ ದುಗಲ್ ಸಿಂಗ್ ಸಾಬ್ ಹತ್ರ ಇವರು ಕರ್ಕೊಂಡು ಹೋಗಿ ತೋರಿಸಿದ್ರು, ಈ ಥರ ಅಂತ. ಆನಂತರ ಅವರು ನಾನು ಕೇಳಿದ್ರೆ ನಿಮಗೆ ಆರ್ಮಿ ಸೇರಿಕೆ ಇಷ್ಟ ಇದೆ ಅಂತ. ಹೌದು ಅಂದೆ. ಆನಂತರ ಸರಿ ಅಂದು ಆವಾಗ ಆರ್ಮಿಯಲ್ಲಿ ಶಕ್ತಿಮಾನ್ ಎನ್ನುವ ವೆಹಿಕಲ್ ಇತ್ತು. ಗೊತ್ತು, ಮುಂದೆ ಒಂಥರ ಇಲಿ ತರ ಮುಸುಡಿ. ಹೌದು. ಇವಾಗ ಅದು ಬ್ಯಾಕ್ಲೋಡ್ ಆಗಿದೆ ಮೋಸ್ಟ್ಲಿ. ಇಲ್ಲ. ಆನಂತರ ಏನಾದ್ರು ನನ್ನ ಹೇಳಿದ್ರು, ನಾಳೆ ಬೆಳಿಗ್ಗೆ ನೀವು ಬರಬೇಕು 5 ಗಂಟೆಗೆ. ನಾವು ಇಲ್ಲಿಂದ ಊಟಿಗೆ ಹೋಗ್ತೇವೆ, ಇದು ಸೆಲೆಕ್ಷನ್ ಟೀಮನ್ನ ಕರ್ಕೊಂಡು ಊಟಿಗೆ ಹೋಗ್ತೇವೆ ಅಂತ. ಊಟಿಗೆ? ಆಗ ನಾನು ಮನೆಗೆ ಬಂದು ಜಸ್ಟ್ ಹೇಳಿ ನಾರ್ಮಲ್ ಬೆಡ್ ಎಲ್ಲ ರೋಲ್ ಮಾಡಿ. ಅಪ್ಪ ಇರಲಿಲ್ಲ, ಅಮ್ಮ ಇದ್ರು. ಅಮ್ಮ ಓಕೆ ಅಂದ್ರು ಅಷ್ಟೇ. ಬೇರೆ ಯಾರು ಕನೆಕ್ಟ್ ಇರಲಿಲ್ಲ. ಅವಾಗ ಫೋನ್ ಯಾವುದಿರ್ಲಿಲ್ಲ. ಡೈರೆಕ್ಟ್ ಮನೆಗೆ ಬಂದೆ. ಅಮ್ಮನ ಆಶೀರ್ವಾದ ತಗೊಂಡು ನಾನು ಬೆಳಿಗ್ಗೆ ಜೂನಿಯರ್ ಕಾಲೇಜ್ ವಿರಾಜಪೇಟೆಗೆ ಹೋದೆ. ಅಲ್ಲಿ ನಮಗೆ ಸ್ಥಳ ಮತ್ತೆ ಟೈಮ್ ಕೊಟ್ಟಿದ್ರು. ಹಾಗೆ ಅದೇ ವೆಹಿಕಲ್ ನಲ್ಲಿ ಕೂರ್ಸ್ಕೊಂಡು ಸೀದಾ ಊಟಿಗೆ ಹೋದೆ. ಏನು 10th ಮಾರ್ಕ್ಸ್ 12th ಮಾರ್ಕ್ಸ್ ಯಾವುದಿಲ್ಲ. ಏಜ್ ಗ್ಯಾರಂಟಿಗೆ ಅದು ಇಲ್ಲ. ಯಾವುದಿಲ್ಲ. ನಿಮ್ಮ ನೋಡಿದ್ರು ಫಿಟ್ ಇದಾರೆ ಅನಿಸ್ತು. ಶರ್ಟ್ ಎಲ್ಲ ಬಿಚ್ಚಿಸಿರು. ಫಸ್ಟ್ ಶರ್ಟ್ ಬಿಚ್ಚಿ ನೋಡಿದ್ರು, ಬಾಡಿ 6 ಪ್ಯಾಕ್ ಇತ್ತು. ಹೌದಾ ಏನೋ ಗೊತ್ತಿಲ್ಲ. ಅವ್ರು ನೋಡಿ ಗುಡ್ ಅಂದ್ರು ಅಷ್ಟೇ. ಆನಂತರ ಇದು ಮತ್ತೊಂದು ಕ್ವಶನ್. ಈಗ ಕೂಡ ಹೌದು, ಆಗಿನ ಕೂಡ ನಾವು ಈ ಕೊಡಗಿನಲ್ಲಿ ಹುಡುಗರು ಎಲ್ಲ ಬೈ ಅಂಡ್ ಲಾರ್ಜ್ ಈ 12th ಡಿಗ್ರಿ ಎಲ್ಲ ಹೊಟ್ಟೆ ಇರೋರು ಯಾರಿಲ್ಲಲ್ಲ, ಎಲ್ಲರೂ ಫಿಟ್ ಅಲ್ಲ. ಏಕೆಂದ್ರೆ ಆಗಿನ ಸಮಯದಲ್ಲಿ 5 ಕಿಲೋಮೀಟರ್ 10 ಕಿಲೋಮೀಟರ್ ಮನೆಯಿಂದ ಶಾಲೆಗೆ ನಡ್ಕೊಂಡು ಹೋಗುವಂತ ಸಿಚುವೇಶನ್ ಇತ್ತು. ಇವಾಗ ಆ ರೀತಿ ಇಲ್ಲ. ಮನೆ ಮುಂದೆ ವೆಹಿಕಲ್ ಬರಬೇಕು, ಸ್ಕೂಲ್ ವ್ಯಾನ್ ಬರಬೇಕು, ಸ್ಕೂಲ್ ಬಿಟ್ಟಂತ ಪುನಃ ಮನೆಗೆ ಬರಬೇಕು. ಹಾಗೆಲ್ಲ 5 ಕಿಲೋಮೀಟರ್ ಓಡೋದ್ರಲ್ಲಿ ವಿಷಯ ಅಲ್ಲ. ನನ್ನ ಮನೆ 5 ಕಿಲೋಮೀಟರ್ ಇದ್ದದು ಸ್ಕೂಲ್ಗೆ. ಸೊ ನಾನು ಗದ್ದೆ ಓಡೋಗಲು ಕೂಡ 8:30 ಗಂಟೆಗೆ ಗದ್ದೆ ಓಡಿ ಆನಂತರ ಸ್ಕೂಲ್ಗೆ 10th ಸ್ಟ್ಯಾಂಡರ್ಡ್ ನಾನು ಓಡ್ಕೊಂಡು ಹೋಗಿ ಸ್ಕೂಲಿಗೆ ಸೇರೋದುಂಟು. ನೀವು ಯಾವುದೇ ಟ್ರೈನಿಂಗ್ ಇಲ್ಲದ ಅದ ಅಥ್ಲೀಟು. ಹೌದು. ಮತ್ತೆ ಯಾವ ಗುರು ಇರಲಿಲ್ಲ. ನನ್ನ ಐಡಿಯಾ ನಾನು ಓಡ್ತಿದ್ರು. ಹಾಗೆ ನಾನು ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಓಡ್ತಾ ಇದ್ದೆ. ಒಮ್ಮೆ 6ನೇ ಕ್ಲಾಸಲ್ಲಿ ಇರುವಾಗ ನಾನು ಸೀನಿಯರ್ಸ್ ಜೊತೆ ಅಮ್ಮತ್ತಿಯಿಂದ ವಿರಾಜಪೇಟೆಗೆ ಒಂದು ಮ್ಯಾರಥಾನ್ ಇತ್ತು. ಆವಾಗ ನಾನು ಪಾರ್ಟಿಸಿಪೇಟ್, ನನಗೆ ಗೊತ್ತಿರಲಿಲ್ಲ. 6ನೇ ಕ್ಲಾಸಿಗೆ ದೊಡ್ಡವ್ರ ಜೊತೆ ಮ್ಯಾರಥಾನ್ ಓಡಿದ್ದೇನೆ. ಆವಾಗ ನಾನು 4th ಪ್ಲೇಸ್ ಬಂದಿದ್ದೇನೆ. ನಿಮಗೆ 12 ವರ್ಷ? 12 ಅಷ್ಟೇ ಇರೋದು. 12 ವರ್ಷದಲ್ಲಿ ನೀವು ಎಲ್ಡರ್ ಮ್ಯಾರಥಾನ್ 4th ಪ್ಲೇಸ್. ಹೌದು. ಆವಾಗ ಅಂದ್ರೆ ಎಲ್ಲರೂ ಜನ ಎಂತ ಸೈಡ್ ಜಂಪ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಪುನಃ ಟ್ರೈನಿಂಗ್ ಮಾಡೋದು, ವಾರ್ಮ್ ಅಪ್. ನನಗೇನು ಗೊತ್ತಿಲ್ಲ ಇದು ಏನು ಮಾಡ್ತಿದ್ರ ಇವರು ಅಂತೇಳಿ. ಆಗ ನೀವೀಗ ದನ ಬೆರೆಸೋದು, ಕಾಡಿಗೆ ಹೋಗೋದು. ಹೌದು. ಅದೇ ಟ್ರೈನಿಂಗ್. ಹಾಗೆ ಕಾಲು ಸೂಸಿರ್ಲಿಲ್ಲ, ಬರೀ ಕಾಲು. ಆನಂತರ ಯಾವ್ದು ಮ್ಯಾರಥಾನ್ ಬರಿಕಾಲು ಹೊಡಿದ ಅಲ್ಲ, ಆವಾಗ ಅಮ್ಮತ್ತಿಂದ ವಿರಾಜಪೇಟೆ. ಆವಾಗ ಮ್ಯಾರಥಾನ್ ಬರಿಕಾಲಲ್ಲಿ ಹೊಡಿ. ಹೌದು. ಆನಂತರ ನನಗೆ ಏನೋ ಪ್ರೈಸ್ ಎಲ್ಲ ಕೊಟ್ಟರು, ಒಂದು ಟ್ರಾಫಿ ಪ್ರೈಸ್ ಎಲ್ಲ ಕೊಟ್ಟರು. ಅವಾಗ 5 ರೂಪಾಯಿ 10 ರೂಪಾಯಿ ಆಗನ ಪ್ರೈಸ್ ಮನೆ. ಇದು 1980 ಟೈಮ್ ಬರ್ಬೋದು. 80 ಬರಲ್ಲ, 78 ಬರ್ಬೋದು ಆ ಟೈಮಲ್ಲಿ. ಸಾಬೀಗ ನಿಮ್ದು ಚೆನ್ನೈಯಲ್ಲಿ ಟ್ರೈನಿಂಗ್ ಶುರು ಆಯ್ತು. ಊಟಿಯಲ್ಲಿ ಅಲ್ಲ, ವೆಹಿಕಲ್ ಕರ್ಕೊಂಡು ಹೋದ್ರು. ಸೆಂಟ್ರ್ ಹೋದ ನಂತರ ನಮಗೆ ಅಲ್ಲಿ ಅಕಾಮಿಡೇಷನ್ ಕೊಟ್ಟರು. ಚಪಾತಿ ಅಲ್ಲಿ ಭಾಷೆ ಗೊತ್ತಿಲ್ಲ. ನಂತರ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅಲ್ಲಿ ಗ್ರೌಂಡ್ನಲ್ಲಿ ಓಡಿಸ್ಲಿಕ್ಕೆ ಎಲ್ಲ ಕೊಡಗಿನ ಒಂದು 60-80 ಜನ ಹೋಗಿದ್ದೆವು. ಆಗ ಗ್ರೌಂಡ್ನಲ್ಲಿ ಸ್ಟಾರ್ಟಿಂಗ್ 20 ರೌಂಡ್ ಓಡ್ಬೇಕಂದ್ರು. ಅದ್ರಲ್ಲಿ ನಾನು ಓಡಿ
ಎಲ್ಲರಿಗಿಂತ ಅಂದ್ರೆ ಒಂದು 300-400 ಮೀಟರ್ ನಾವು ಒಬ್ಬನೇ ಸಪ್ರೇಟ್ ಆಗಿ ನಾನು ಇಂಡಿವಿಜುವಲ್ ಆಗಿ ಫಸ್ಟ್ ಬರ್ತಾ ಇದ್ದೇನೆ. ಫಸ್ಟ್ ಅಂದ್ರೆ 5 ಕಿಲೋಮೀಟರ್, ಎಷ್ಟು ಕಿಲೋಮೀಟರ್ ಓಟ ಇದು? ಇದು ಇಲ್ಲ 5 ರೌಂಡ್. 5 ರೌಂಡ್. ನಿಮ್ಮ ಹತ್ರ ಪತ್ರ ಯಾರು ಇಲ್ಲ? ಆನಂತರ ಅಲ್ಲಿ ಆ ಸೆಲೆಕ್ಷನ್ ಟೈಮಿಗೆ ಬೇಕಾದ ಆಫೀಸರ್ಸ್ ಸ್ಟೇಡಿಯಂ, ದೊಡ್ಡ ಸ್ಟೇಡಿಯಂ 400 ಮೀಟರ್ಸ್ ಗ್ರೌಂಡ್, ಆಫೀಸ್ ಎಲ್ಲ ಇದ್ರು. ಆನಂತರ ನನ್ನ ನೋಡಿ ಎಲ್ಲರೂ ಬಂದು ಕೈ ಕೊಟ್ರು. ಆನಂತರ ನನ್ನ ಸಪ್ರೇಟ್ ಮಾಡಿದ್ರು. ಕೇಳಿದ್ರ ಎಲ್ಲಿಂದ ಎತ್ಕೊ ಬಂದ್ರಿ? ಗೊತ್ತಿದೆ, ಎಲ್ಲ ಕೊಡಗಿನ ಟೀಮ್ ಬಂದಿದ್ದು ಗೊತ್ತಿದೆ. ಹೆಸರು ಕೇಳೋ ಕೊಡಗಿನ ಚಿನ್ನಪ್ಪ ಅಂತ ಗೊತ್ತಾಗುತ್ತೆ. ಹಾಗೆ ಅಲ್ಲಿನ ನಂತರ ನನಗೆ ಸಪ್ರೇಟ್ ಒಂದು ಇದು ಆಫ್ಟಿಕ್ಲೋ ಕ್ರಾಸಿಂಗ್, ಪುಸ್ತಪ್, ಸಿಟ್ ಇದೆಲ್ಲ ಚಿನ್ನಪ್ಪು ಎಲ್ಲ ಮಾಡಿದ್ರು. ಚಿನ್ನಪ್ಪು ಪುಷಪ್ ಎಲ್ಲ ಟ್ರೈನ್ ಮಾಡ್ತಾ ಇದ್ರಲ್ಲ? ಹಂಗೆ ಇಲ್ಲ ಹಂಗೆ ನಾವು ಫಸ್ಟ್ ಈ ತರ ಮಾಡ್ಬೇಕಂದ್ರೆ ಸ್ಟಾಪ್ ಡೆಮೋ ತೋರಿಸ್ತಾರೆ ಈ ತರ ಮಾಡ್ಬೇಕಂತ. ಅದಾಯ್ತು. ಆನಂತರ ಎಕ್ಸಾಮ್ ಇತ್ತು. ಎಕ್ಸಾಮ್ನಲ್ಲಿ ಅವಾಗ ಗೊತ್ತಿಲ್ಲ ಹಿಂದಿ ಇಂಗ್ಲೀಷ್ ಏನೋ ಬರಿಬೇಕು ಅಂತೇಳಿ, ಅದರ ಜನರಲ್ ನಾಲೆಜ್ ಎಲ್ಲ ಗೊತ್ತಿತ್ತು. ಹಾಗೆ ಅದರಲ್ಲಿ ನಾನು ಪಾಸ್ ಆದೆ. ಆನಂತರ ನನ್ನ ಸರ್ಟಿಫಿಕೇಟ್ ಬೇಕು ಅಂತ ಆನಂತರ ಕೇಳಿದರು. ಈಗ ನೀವು ಬೇಕೇ ಬೇಕು ಸರ್ಟಿಫಿಕೇಟ್. ಆನಂತರ ನಾನು ಕಾಗದ ಬರೆದು ಪುನಃ ಲೆಟರ್ ಬಂತು. ತುಂಬ ಟ್ರೈನ್ ನಡೀತಾ ಇತ್ತು. ವಿತೌಟ್ ಸರ್ಟಿಫಿಕೇಟ್ ನಿಮ್ಮ ಟ್ರೈನಿಂಗ್ ಬೇರೆ ಶುರು ಆಯ್ತು. ನೀವಾಗ ಹೌದು. ರಿಕ್ರೂಟ್ಮೆಂಟ್ ಅಂದ್ರೆ ಭಾರತೀಯ ಸೇನೆಯಲ್ಲಿ ಒಂದು ಸೈನಿಕನ ಟ್ರೈನಿಂಗ್ ರಿಕ್ರೂಟ್ ಅಂತ ಶುರು ಆಗುತ್ತೆ. ರಿಕ್ರೂಟ್ ಅಂದ್ರೆ ಫಸ್ಟ್ ತಲೆನ ಬೋಳಿಸ್ತಾರೆ. ಹೌದು. ಆಮೇಲೆ ಒಂದು ಚಡ್ಡಿ, ಕಾಕಿ ಇದು, ಹೌದು. ಒಂದು ಪ್ಲೇಟ್ ಇದೆ. ಹೌದು. ಒಂದು ಪ್ಲೇಟ್, ಒಂದು ಲೋಟ. ಆಗಿನ ಕಾಲ ನಾನು ಹೇಳ್ತಿರೋದು ಸುಮಾರು 40 ವರ್ಷ ಹಿಂದಿನ ಮಾತಿದು. ಈಗ 42 ವರ್ಷ. ಈಗಿನ ಆರ್ಮಿ ಟ್ರೈನಿಂಗ್ ಅಂದ್ರೆ ಇದು ಸೋಲ್ಜರ್ಸ್ ಬಂದ್ರೆ ಅವ್ರನ್ನ ಪ್ರೀತಿಯಿಂದ ಹಾಯ್, ಹಲೋ, ಅಪ್ಪ ಹೇಗಿದ್ದಾರೆ, ಅಮ್ಮ ಹೇಗಿದ್ದಾರೆ, ತುಂಬಾ ಸಾಫ್ಟ್ ಆಗಿದೆ ಸ್ವಲ್ಪ ಕಂಪೇರಿಟಿವ್ಲಿ. ಹಾಗಿರ್ಲಿಲ್ಲ. ಆನಂತರ ಕಮ್ಯುನಿಕೇಶನ್ ಇಲ್ಲ. ಮನೆಯಿಂದ ಯಾವ ಕಮ್ಯುನಿಕೇಶನ್ ಬೇಕಾದ್ರೆ ಕಾಗದ ಬರಿಬೇಕು ಅಷ್ಟೇ. ಕಾಗದ ಬರೆದ್ರು 20-30 ದಿನ ಬೇಕಾಗುತ್ತೆ. ನೋ ಕಮ್ಯುನಿಕೇಶನ್, ಯಾವ ಕಮ್ಯುನಿಕೇಶನ್ ಇಲ್ಲ. ಆಗಿನ ಟೈಮಲ್ಲಿ ಜನ ಹೇಗೆ, ಈಗ ನೋಡಿ ಅಮ್ಮನ ಫೋನ್ ಇಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾರೆ, ಗರ್ಲ್ ಫ್ರೆಂಡ್ ಜೊತೆ ಮಾತಾಡಿಲ್ಲ ಅಂದ್ರೆ ಅಳ್ತು ಬಿಡ್ತಾರೆ. ಹೌದು. ನಿಮ್ ಆ ಟೈಮಲ್ಲಿ ಹೇಗಿತ್ತು ಎಮೋಷನ್ಸ್? ತುಂಬಾ ಅಂದ್ರೆ ನನ್ನ ಜೊತೆಲಿದ್ದ ಮಕ್ಕಳುಗಳು ಅಂದ್ರೆ ವಿಲ್ ಫಾರ್ ಮನ್ಸು ಗಟ್ಟಿಬೇಕು. ಆದ್ರೆ ನನ್ನ ಜೊತೆಲಿರೋ ಮಕ್ಕಳು ಕಾಗದ ಬರುವಾಗ ಕಾಗದ ಓದಿಕೊಂಡು ಕೂಗ್ತಿದ್ರು, ಅಳ್ತಿದ್ರು. ಅವ್ರಿಗೆ ಒಂದು ಅಂದ್ರೆ ಫೀಲಿಂಗ್ಸ್ ಇರುತ್ತೆ ಮನ್ಸಲ್ಲಿ. ಅಂದ್ರೆ ಹೊರಗಡೆ ತೋರಿಸೋ ಅವಕಾಶ ಇರ್ಲಿಲ್ಲ. ಆಗ ನೀವು ಕೂಡ ಕಾಗದ ಬರೀತಿದ್ದೆ. ಅಣ್ಣಂದಿರಿದ್ದರು, ಅಕ್ಕ ಅಣ್ಣಂದ್ರು ಮತ್ತೆ ತಾಯಿಗೂ ಕೂಡ ಕಾಗದ ಬರೀತಿದ್ದೆ. ಅಂದ್ರೆ ನಮಗೆ ಸಮಯ ಅಷ್ಟೇ ಸಿಗೋದು. ಆಗ ಸಮಯ 12 ಗಂಟೆ ಮಲಗಕ್ಕೆ ಬಿಡಲ್ಲ. ಆಗಿನ ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಭಾರತೀಯ ಸೈನಿಕರನ್ನ ಟ್ರೈನ್ ಮಾಡೋದು ಯುದ್ಧದ ಅತಿ ವರ್ಸ್ಟ್ ದಿನಗಳಿಗೆ. ಪಾಕಿಸ್ತಾನದೊಳಗೆ 2 ದಿನ 3 ದಿನ ಊಟ ಇಲ್ಲದೆ ಕೂಡ ಒಬ್ಬ ಸೈನಿಕ ಫಂಕ್ಷನ್ ಮಾಡಬೇಕಾಗಿ ಬಂದ್ರೆ ಅವನ ಮೈಂಡ್ ಗಟ್ಟಿ ಇರಬೇಕು, ಬಾಡಿ ಗಟ್ಟಿ ಇರಬೇಕು. ಆ ಲೆವೆಲ್ಗೆ ನಮ್ಮ ಭಾರತೀಯ ಸೇನೆ ಟ್ರೈನಿಂಗ್ ಆಗುತ್ತೆ. ವೈಯಕ್ತಿಕ ಅನುಭವದಲ್ಲಿ ಹೇಳ್ತೀನಿ, ಭಾರತೀಯ ಸೇನೆಯ ಫಿಸಿಕಲ್ ಟ್ರೈನಿಂಗು ಮತ್ತೆ ಮೆಂಟಲ್ ಟ್ರೈನಿಂಗು, ಅದನ್ನ ಮತ್ತೊಂದು ಶಬ್ದ ಅಂದ್ರೆ ಟಾರ್ಚರ್ ಮೀನ್ಸ್ ಟ್ರೈನಿಂಗ್. ಈ ತರ ಯಾವ ಸೇನೆ ಕೂಡ ಈ ರೀತಿ ಟ್ರೈನ್ ಮಾಡಲ್ಲ. ಬಿಕಾಸ್ ಆ ಟ್ರೈನಿಂಗ್ ಇಸ್ ಸೋ ಸ್ಟ್ರಾಂಗ್ ಇರೋ ಕಾರಣ ಭಾರತೀಯ ಸೇನೆ ಬಹಳ ಯಶಸ್ವಿಯಾಗಿದೆ.